ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ರೇಷ್ಮೆ ಕೃಷಿಗೆ ಸೂಕ್ತವಾಗಿದ್ದು ಪೂರಕವಾಗಿ ರಾಜ್ಯ ಸರ್ಕಾರ ಸರ್ವ ರೀತಿಯ ಸಹಕಾರ ನೀಡಲಿದೆ. ಈ ಜಿಲ್ಲೆಗಳ ಕೃಷಿಕರ ಮನವೊಲಿಸಿ ರೇಷ್ಮೆ ಕೃಷಿಗೆ ಉತ್ತೇಜಿಸಲಾಗುವುದು ಎಂದು ರಾಜ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ಅವರು ವಿಠಲ ಪದವಿ ಪೂರ್ವ ಕಾಲೇಜು ಸುವರ್ಣ ರಂಗಮಂದಿರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಮೇಳ ಉದ್ಘಾಟಿಸಿ ಮಾತನಾಡಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ರೇಷ್ಮೆ ಕೃಷಿ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಕೃಷಿ ಆಸಕ್ತ ರೈತರಿಗೆ ರೇಷ್ಮೆ ಸಾಗಾಣಿಕೆ ಶೆಡ್ ನಿರ್ಮಿಸಲು 70% ಸಹಾಯಧನ ನೀಡಲಾಗುತ್ತಿದೆ. ಮೈಸೂರಿನಲ್ಲಿ ಹೊಸ ಖರೀದಿ ಘಟಕ ಸ್ಥಾಪಿಸಲಾಗುತ್ತದೆ. ಇಲಾಖೆಯಿಂದ ರೈತರಿಗೆ ಕೃಷಿ ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಮಂಗಳೂರು ಜಿಲ್ಲೆಯಲ್ಲಿ 30 ವರ್ಷದ ಹಿಂದೆ 70% ರೇಷ್ಮೆ ಕೃಷಿ ಇತ್ತು. ಅಡಿಕೆ ಬೆಳೆಗೆ ಪರ್ಯಾಯವಾಗಿ ರೇಷ್ಮೆಯನ್ನು ಅಭಿವೃದ್ಧಿಪಡಿಸಬಹುದಾಗಿದೆ ಎಂದರು. ಉದ್ಯಮಿ ಸುರೇಶ್ ಶೆಟ್ಟಿ, ಸುದ್ದಿಗೋಷ್ಠಿ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಯುಪಿ ಶಿವಾನಂದ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ನನಗೂ ಸ್ವಲ್ಪ ಆಸಕ್ತಿ ಹೆಚ್ಚಾಗಿ ಯಾಕೆ ನಾವು ಈ ಭಾಗದಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೆಯಕ್ಕೆ ಉತ್ತೇಜನ ಮಾಡಬಾರ್ದು, ರೈತರಿಗೆ ಎಲ್ಲ ರೀತಿ ಸಹಕಾರವನ್ನು ಕೊಡಬಹುದಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಸಹ ಬಂದಿದ್ದಲ್ಲಿ ತನ್ನೆಲ್ಲ ಉದ್ದೇಶದಿಂದ ಮಾತಾಡಬೇಕು ಅಂತೇಳಿ ತನ್ನೆಲ್ಲ ಮನವಿ ಮಾಡಬೇಕು. ತನ್ನ ರೇಷ್ಮೆ ಬೇರೆ ರೀತಿಯಲ್ಲಿ ತನ್ನೆಲ್ಲ ಮನವಿ ಮಾಡಬೇಕು ಅಂತೇಳಿ ನಾನು ಸಹ ಬಂದಿದ್ದೆ. ನಮಗೆಲ್ಲ ಗೊತ್ತಿರೋ 30-40 ವರ್ಷದ ಹಿಂದೆ ಅಲ್ಲೇ ರೇಷ್ಮೆ ಬೆಳೀತಾ ಇದ್ದೇವೆ. ಅವತ್ತಿನ ಪದ್ಧತಿಗೂ ಇವತ್ತಿನ ರೇಷ್ಮೆ ಬೆಳೆ ಪದ್ಧತಿಗೂ ಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ತಾನು 30-40 ವರ್ಷದಿಂದ ರೇಷ್ಮೆ ಏನು ಬೆಳೀತಾ ಇದ್ದೀವಿ, ಆಗ ಭಾಳ ಪ್ರತ್ಯೇಕ ನಿಯಮಗಳನ್ನು ತಾವನ್ನು ಅನುಸರಿಸಬೇಕಾರೆ. ಈಗ ಅದೆಲ್ಲ ಏನಿಲ್ಲ, ಭಾಳ ಸುಲಭವಾದ ರೇಷ್ಮೆ ಬೆಳೆ ಬೆಳೀತಕ್ಕಂಥ ಒಂದು ಹೊಸ ಪದ್ಧತಿ ಇದೆ. ಆ ಕಾರಣದ ರೇಷ್ಮೆ ಬೆಳೆ ಈಗ ಕಷ್ಟ ಆಗಲಿಲ್ಲ ನಮಗೆ ಬೆಳೆಯಲಿಕ್ಕೆ. 30-40 ವರ್ಷದಿಂದ ಕಷ್ಟಪಟ್ಟು ರೇಷ್ಮೆ ಬೆಳೆ ಬೆಳೆದಿದ್ದೀವಿ. ಈಗ ಭಾಳ ಸುಲಭವಾಗಿ ಹೊಸ ತಂತ್ರಜ್ಞಾನ ಇನ್ನೂ ಸುಲಭವಾಗಿ ರೇಷ್ಮೆ ಬೆಳೆ ಬೆಳೆಯಲಿಕ್ಕೆ ಈಗ ಸಾಕಷ್ಟು ಅವಕಾಶ ಇದೆ.